ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮಗೆ ಯಾರಾದರೂ ಕಾಲ್ ಮಾಡಿದಾಗ, ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಕಾಲ್ ಮಾಡಿದಾಗ ಅವರ ನೇಮ್ ನೀವು ಏನಂತ ಸೇವ್ ಮಾಡ್ಕೊಂಡಿರ್ತೀರ, ಆ ಒಂದು ನೇಮ್ ನಿಮಗೆ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಅವರ ನೇಮ್ ಏನಿರುತ್ತೆ ಅದು ನಿಮ್ಮ ಒಂದು ಮೊಬೈಲ್ ನಿಮಗೆ ಕೂಗಿ ಹೇಳುತ್ತೆ. ಅಂದ್ರೆ ಸ್ಪೀಕರ್ ಮುಖಾಂತರ ಅವರ ನಂಬರ್ ನೀವು ಏನ್ ಸೇವ್ ಮಾಡಿರ್ತೀರ ಅದನ್ನ ನಿಮಗೆ ಅನೌನ್ಸ್ಮೆಂಟ್ ಆಗುತ್ತೆ. ಯಾವ ತರ ಸೆಟ್ ಮಾಡ್ಕೊಳ್ಳೋದು ಅಂತ ವಿಡಿಯೋನ ಎಂಡ್ ವರ್ಗು ನೋಡಿ. ರಿಂಗ್ ಟೋನ್ ಜೊತೆಗೆ ನೀವು ರಿಂಗ್ ಟೋನ್ ಏನ್ ಸೆಟ್ ಮಾಡಿರ್ಕೊಂಡಿರ್ತೀರ ಅದು ಕೂಡ ಬರುತ್ತೆ, ಮತ್ತೆ ಅವರ ನೇಮ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ತುಂಬಾ ಯೂನಿಕ್ ಫೀಚರ್ ಆಗಿರುವಂತದ್ದು, ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಹೊರಗಡೆ ಬೈಕ್ ಮೇಲೆ ಎಲ್ಲಾದ್ರೂ ಹೋಗ್ತಾ ಇರ್ತೀರಾ, ಅಕಸ್ಮಾತ್ ನೀವು ಮೊಬೈಲ್ ನೋಡ್ತಾ ಇರೋದಿಲ್ಲ, ಅವಾಗ ನಿಮ್ಗೆ ಯಾರು ಕಾಲ್ ಮಾಡಿದ್ದಾರೆ ಅಂತ ನಿಮ್ಗೆ ಮೊಬೈಲ್ ನೋಡೋದೇನೆ ಗೊತ್ತಾಗುತ್ತೆ. ಅದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಪರ್ಸನಲಿ ನನಗೆ ತುಂಬಾ ಯೂಸ್ ಆಗ್ತಾ ಇರುವಂತದ್ದು. ಅದಕ್ಕೆ ಯಾವ ತರ ಸೆಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ಆರಾಮಾಗಿ ನೋಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವಾಗ ಲೇಟೆಸ್ಟ್ ಆಗಿ ಬಂದಿರುವಂತದ್ದು ಈ ಒಂದು ಫ್ಯೂಚರ್. ಅದಕ್ಕೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಗೂಗಲ್ ಡೈಲರ್ ಅಂತ ಟೈಪ್ ಮಾಡಿ. ಗೂಗಲ್ ಡೈಲರ್ ಅಂತ ಟೈಪ್ ಮಾಡಿದಾಗ ಈ ಒಂದು ಗೂಗಲ್ ಡೈಲರ್ ಆ್ಯಪ್ ಬರುತ್ತೆ. ಈ ಒಂದು ಗೂಗಲ್ ಡೈಲರ್ ಆ್ಯಪ್ ಲೋಗೋ ಈ ತರ ಇರುವಂತದ್ದು. ಈ ಒಂದು ಆ್ಯಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಈ ಒಂದು ಗೂಗಲ್ ಡೈಲರ್ ಆ್ಯಪ್ ಅನ್ನು ಯೂಸ್ ಮಾಡ್ತಾ ಇರುವಂತದ್ದು. ಈ ಒಂದು ಗೂಗಲ್ ಡೈಲರ್ ಆ್ಯಪ್ ಅನ್ನ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಆಗೋವರೆಗೂ ವೇಟ್ ಮಾಡಿ. ಕಂಪ್ಲೀಟ್ ಆಗಿ ಅಪ್ಡೇಟ್ ಆದ ತಕ್ಷಣ ಇನ್ಸ್ಟಾಲಿಂಗ್ ಅಂತ ಬರುತ್ತೆ. ಇನ್ಸ್ಟಾಲಿಂಗ್ ಕಂಪ್ಲೀಟ್ ಆದ್ಮೇಲೆ ಆ್ಯಪ್ ಅನ್ನು ಓಪನ್ ಮಾಡಿ. ಜಸ್ಟ್ 9.5 MB ಇರುವಂತದ್ದು, ತುಂಬಾ ಕಡಿಮೆ MB ಅಪ್ಡೇಟ್ ಇರುವಂತದ್ದು. ಕಂಪ್ಲೀಟ್ ಆಗಿ ಅಪ್ಡೇಟ್ ಆದ ತಕ್ಷಣ ಇನ್ಸ್ಟಾಲಿಂಗ್ ಅಂತ ಬರುತ್ತೆ. ಇನ್ಸ್ಟಾಲಿಂಗ್ ಆದ್ಮೇಲೆ ಆ್ಯಪ್ ಅನ್ನ ಓಪನ್ ಮಾಡಿ. ಆ್ಯಪ್ ಓಪನ್ ಮಾಡಿದಾಗ ನಮಗೆ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇರುವಂತದ್ದು. ನಮಗೆ ಇಲ್ಲಿ ಈ ತರ ಇಂಟರ್ಫೇಸ್ ಬಂದಾಗ ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡ್ ಮೇಲ್ಗಡೆ ಕಾರ್ನರ್ ಅಲ್ಲಿ 3 ಮೈನಸ್ ಲೈನ್ಸ್ ಬಂದಿರುವಂತದ್ದು. ಈ ಒಂದು 3 ಮೈನಸ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು 3 ಮೈನಸ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ನಮಗೆ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಗಳು ಬಂದಿರುವಂತದ್ದು. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಸೆಕೆಂಡ್ ಆಪ್ಷನ್ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಮತ್ತೆ ಸಾಕಷ್ಟು ಆಪ್ಷನ್ಸ್ ಗಳು ಬಂದಿರುವಂತದ್ದು. ಯಾವ ಒಂದು ಆಪ್ಷನ್ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೆ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ನಿಮ್ಗೆ ಯೂಸ್ಫುಲ್ ಆಗೋ ಇನ್ಫಾರ್ಮೇಶನ್ ವಿಡಿಯೋಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಗಳು ಬಂದಿರುವಂತದ್ದು. ಸ್ವಲ್ಪ ನಿಧಾನವಾಗಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮಗೊಂದು ಆಪ್ಷನ್ ಕಾಣುತ್ತೆ. ಲಾಸ್ಟ್ ಅಲ್ಲಿ ಅಡ್ವಾನ್ಸ್ ಅಂತ ಒಂದು ಸಪರೇಟ್ ಆಪ್ಷನ್ ಇರುವಂತದ್ದು. ಅದರಲ್ಲಿ ಕಾಲರ್ ID ಅನೌನ್ಸ್ಮೆಂಟ್ ಅಂತ ಇರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅನೌನ್ಸ್ ಕಾಲರ್ ID ಅಂತ ಇರುವಂತದ್ದು ಮೊದಲ ಆಪ್ಷನ್. ಅನೌನ್ಸ್ ಕಾಲರ್ ID ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ನಮಗೆ 3 ಆಪ್ಷನ್ಸ್ ಗಳು ಬರ್ತಾ ಇರುವಂತದ್ದು. ಮೊದಲ ಆಪ್ಷನ್ ಬಂದ್ಬಿಟ್ಟು ಆಲ್ವೇಸ್ ಅಂತ. ಈ ಒಂದು ಆಲ್ವೇಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಎನಿ ಟೈಮ್ ಯಾವುದೇ ಒಂದು ಕಾಲ್ ಬಂದ್ರು ಕೂಡ ಅವರ ನೇಮ್ ನೀವು ಏನ್ ಸೇವ್ ಮಾಡ್ಕೊಂಡಿರ್ತಾರ ಅದು ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಆ ಒಂದು ನೇಮ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸ್ಪೀಕರ್ ಸೌಂಡ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ರಿಂಗ್ ಟೋನ್ ಕೂಡ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಓನ್ಲಿ ವೆನ್ ಯೂಸಿಂಗ್ ಎ ಹೆಡ್ಸೆಟ್, ನೀವು ಇಯರ್ಫೋನ್ ಆಗಿರ್ಬೋದು, ಹೆಡ್ಫೋನ್ ಆಗಿರ್ಬೋದು, ಬ್ಲೂಟೂತ್ ಕನೆಕ್ಟ್ ಇದ್ದಾಗ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬ್ಲೂಟೂತ್ ಕನೆಕ್ಟ್ ಇದ್ದಾಗ ಇಯರ್ಫೋನ್ ನೀವೇನಾದ್ರೂ ಯೂಸ್ ಮಾಡ್ತಿದ್ರೆ ಅವಾಗ ಮಾತ್ರ ಅನೌನ್ಸ್ಮೆಂಟ್ ಆಗೋ ತರ ಎರಡನೇ ಸೆಟ್ಟಿಂಗು. ಅಕಸ್ಮಾತ್ ನೀವೇನಾದ್ರೂ ಈ ಒಂದು ಸೆಟ್ಟಿಂಗ್ ಅನ್ನ ಆಫ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಥರ್ಡ್ ಆಪ್ಷನ್ ನೆವರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಈ ಒಂದು ಅನೌನ್ಸ್ ಕಾಲರ್ ID ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಲ್ವೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಮಾಡ್ಕೊಂಡ್ರೆ ಆಯ್ತು. ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದಾಗ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ನಿಮ್ಮ ಒಂದು ಮೊಬೈಲ್ಗೆ ಯಾವ್ದಾದ್ರು ಕಾಲ್ ಬಂದಾಗ ಅವರ ನೇಮ್ ನೀವು ಏನಂತ ಸೇವ್ ಮಾಡಿರ್ತೀರ ಆ ಒಂದು ನೇಮ್ ಅನ್ನ ನಿಮ್ಗೆ ಸೌಂಡ್ ಮುಖಾಂತರ ನಿಮ್ಗೆ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಇನ್ನೊಂದು ಬೋನಸ್ ಟ್ರಿಕ್ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರೋದಿಲ್ಲ ಏನಪ್ಪಾ ಅಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇರುವಂತದ್ದು ಇನ್ಕಮಿಂಗ್ ಕಾಲ್ ಗೆಸ್ಚರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಮೊದಲು ಇವಾಗ ಈ ತರ ಹಾರಿಜಾಂಟಲ್ ಅಲ್ಲಿ ಬರ್ತಾ ಇರುವಂತದ್ದು. ಈ ಒಂದು ಹಾರಿಜಾಂಟಲ್ ಅಲ್ಲಿ ಬರ್ತಾ ಇರುವಂತದ್ದು ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದಾಗ ಈ ತರ ಒಂದು ಹಾರಿಜಾಂಟಲ್ ಸ್ವೈಪ್ ಮೂಲಕ ನಿಮ್ಮ ಒಂದು ಕಾಲ್ ಅನ್ನ ಪಿಕ್ ಮಾಡ್ಕೋಬಹುದು ಮತ್ತೆ ಕಟ್ ಮಾಡ್ಕೋಬಹುದು. ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಇನ್ಕಮಿಂಗ್ ಕಾಲ್ ಗೆಸ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸಿಂಗಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ಐಫೋನ್ ಅಲ್ಲಿ ಬರುತ್ತಲ್ಲ ಜಸ್ಟ್ ಒಂದು ಕ್ಲಿಕ್ ಮುಖಾಂತರ ಕಾಲ್ ಅನ್ನ ಪಿಕ್ ಮಾಡ್ಕೋಬಹುದು. ರೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಾಲ್ ಅನ್ನ ಕಟ್ ಮಾಡ್ಕೋಬಹುದು. ಇದು ಸೆಕೆಂಡ್ ಅಪ್ಡೇಟ್ ಸ್ನೇಹಿತರೆ. ನಿಮ್ಗೆ ಗೊತ್ತಿರೋದಿಲ್ಲ ಅಂತ ಹೇಳಿದೆ. ಏನೇ ಒಂದು ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.